ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಸ್ಪಂದನ ಹಾಗೂ ಮಿಥುನ್ ಚಕ್ರವರ್ತಿಯವರ ಖುಷಿಗೆ ಏನು ಕಾರಣ ಅಂತ ಒಂಗಿರಣ ಭಾಗ 38ರಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗುಲ್ಬರ್ಗಾದಿಂದ ಬಂದ ಮಗ ಸೊಸೆಯನ್ನು ಸುಗುಣ ಅವರು ಇಬ್ಬರು ತುಂಬ ಸಂತೋಷದಿಂದ ಇರುವುದನ್ನು ಗಮನಿಸಿದರು. ಆದರೂ ಏನೂ ಕೇಳದೆ ಸುಮ್ಮನಾದರು. ಮಿಥುನ್ ಮತ್ತು ಸ್ಪಂದನ ದಿನೇ ದಿನೇ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ತುಂಬ ಹತ್ತಿರವಾಗುತ್ತಿದ್ದರು. ಇಬ್ಬರು ಹೊಸ ಪ್ರೇಮಿಗಳಾಗಿ ಪ್ರೀತಿಗೆ ಮುನ್ನುಡಿ ಬರೆದಿದ್ದರು. ಇಬ್ಬರಿಗೂ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿ, ಕಾಳಜಿ, ನಂಬಿಕೆ ಎಲ್ಲವೂ ಅಗಾಧವಾಗಿತ್ತು. ಸ್ಪಂದನ, ನಿನಗೊಂದು ಸರ್ಪ್ರೈಸ್ ಇದೆ, ಹೊರಗೆ ಬಾ ಎಂದನು. ಆಚೆಗೆ ಯಾಕೆ, ಇಲ್ಲೇ ಹೇಳಿ ಎಂದಳು. ಇಲ್ಲೇ ಹೇಳಿದರೆ ಸರ್ಪ್ರೈಸ್ ಆಗುತ್ತಾ? ಆಚೆಗೆ ಬಾ, ಗೊತ್ತಾಗುತ್ತೆ ಎಂದು ಕೈ ಹಿಡಿದು ಆಚೆಗೆ ಕರೆದುಕೊಂಡು ಬಂದನು. ಹೊರ ಬಂದ ತಕ್ಷಣ ಸ್ಪಂದನ ಮುಖ ಅರಳಿತು. ಸ್ಪಂದನ ಮನೆಯಲ್ಲಿದ್ದ ಸ್ಕೂಟಿಯನ್ನು ಇಲ್ಲಿಗೆ ತರಿಸಿದ್ದನು. ಓಡಿ ಹೋಗಿ ಅದನ್ನು ಒಮ್ಮೆ ತುಂಬ ಆಪ್ಯಾಯಮಾನವಾಗಿ ಮುಟ್ಟಿ ನೋಡುತ್ತಿದ್ದಳು. ಥ್ಯಾಂಕ್ಸ್ ಮಿಥುನ್, ಎಷ್ಟು ದಿನಗಳಾಗಿತ್ತು ಇದನ್ನು ಓಡಿಸಿ ಎಂದು ಖುಷಿಯಿಂದ ಮಾತನಾಡುತ್ತಿರುವವಳನ್ನು ನೋಡುತ್ತಾ ನಿಂತಿದ್ದನು. ಸ್ಪಂದನ, ಇಷ್ಟೇ ಅಲ್ಲ, ನಾನು ಮಾವನ ಜೊತೆ ಮಾತನಾಡಿದ್ದೀನಿ, ನೀನು ನಾಳೆಯಿಂದ ಶಾಲೆಗೆ ಹೋಗಬಹುದು ಎಂದರೆ, ಇಲ್ಲ ಮಿಥುನ್, ನಾನು ಇನ್ನೊಂದು ಸ್ವಲ್ಪ ದಿನ ಮನೆಯಲ್ಲಿ ಮೊಗ್ಗುನ ನೋಡಿಕೊಂಡು ಇರ್ತೀನಿ, ಆಮೇಲೆ ಹೋಗ್ತೀನಿ ಎಂದಳು. ನನಗೆ ಗೊತ್ತು ಸ್ಪಂದನ, ನಿನಗೆ ಹೇಗೆ ಮನೆ ಮುಖ್ಯವೋ ಹಾಗೆ ಶಾಲೆಯೂ ಕೂಡ ಮುಖ್ಯ. ಬೆಳಗ್ಗೆ ಸಂಜೆ ನೀನು ಮುದ್ದುನ ನೋಡ್ಕೋಬಹುದು. ನೀನು ನಾಳೆಯಿಂದ ಶಾಲೆಗೆ ಹೋಗಲೇಬೇಕು ಎಂದು ತಾಕೀತು ಮಾಡಿದನು. ಅವನ ಮಾತಿಗೆ, ನನ್ನ ಆಸೆ ಕನಸುಗಳಿಗೆ ಬೆಲೆ ಕೊಡುವ ಇವರು ನನ್ನ ಮನದಲ್ಲಿ ಅದೆಷ್ಟು ಎತ್ತರದಲ್ಲಿದ್ದಾರೆ ಎಂದು ಯೋಚಿಸಿದವಳು ಆಯಿತು ಎಂದು ತಲೆಯಾಡಿಸಿದಳು. ಮರುಭೂಮಿ ಆಗಿದ್ದ ಅವಳ ಮನಸ್ಸಿನಲ್ಲಿ ಹಸಿರು ಬೆಳೆದವನು ಇವನು. ಕತ್ತಲಾಗಿದ್ದ ಅವಳ ಬಾಳಿನಲ್ಲಿ ಬೆಳಕು ತಂದವನು ಅವನು. ಅವಳ ಬದುಕಿನಲ್ಲಿ ಹೊಸ ಹೊಂಗಿರಣ ಮೂಡಿಸಿದ್ದಾನೆ. ಅಂದು ಬೇಗ ಎದ್ದವಳು ಸೀತಾಗೆ ತಿಂಡಿ ಮಾಡಲು ಹೇಳಿ ಮಕ್ಕಳನ್ನು ರೆಡಿ ಮಾಡಿ ತಾನೂ ರೆಡಿಯಾಗಿ ಆತುರಾತುರವಾಗಿ ತಿಂಡಿ ತಿನ್ನುತ್ತಿದ್ದವಳನ್ನು ನೋಡಿದ ಸುಗುಣ ಅವರು, ಸ್ಪಂದನ, ನೆಮ್ಮದಿಯಾಗಿ ತಿಂಡಿ ತಿನ್ನು, 5-10 ನಿಮಿಷ ತಡ ಆದರೂ ಏನೂ ಆಗಲ್ಲ, ಅಲ್ಲದೆ ಅದು ನಿಮ್ಮ ಶಾಲೆ ಆಗಿದ್ಮೇಲೆ ಯಾಕೆ ಭಯ ನಿನಗೆ ಎಂದರು ನಗುತ್ತಾ. ಆಗಲ್ಲ ಅತ್ತೆ, ಶಾಲೆ ನಮ್ಮದು ಅಂತ ನಾವೇ ಲೇಟಾಗೋದ್ರೆ ಚೆನ್ನಾಗಿರುತ್ತಾ? ಅಲ್ಲದೆ ಆ ಶಾಲೆಯಲ್ಲಿ ನಾನು ಯಾವತ್ತಿಗೂ ಒಬ್ಬ ಶಿಕ್ಷಕಿಯಾಗಿ ಇರ್ತೀನಿ ಎಂದು ಹೇಳಿ ಹೊರಟವಳನ್ನು ತಡೆದು ಸ್ಪಂದನ, ನಾನೇ ಬಿಡ್ತೀನಿ, ಕಾರಲ್ಲಿ ಹೋಗೋಣ ಬಾ ಎಂದು ಮಿಥುನ್ ಹೇಳಿದರೆ, ಬೇಡ, ನೀವು ಧನುನ ಕರ್ಕೊಂಡೋಗಿ ಸಾಕು, ನಾನು ನನ್ನ ಬೈಕಿನಲ್ಲಿ ಹೋಗ್ತೀನಿ ಎಂದು ಹೊರಟಳು. ಎಷ್ಟೋ ದಿನಗಳ ನಂತರ ಶಾಲೆಗೆ ಬಂದ ಸ್ಪಂದನಾಳನ್ನು ಎಲ್ಲ ಸಹ ಶಿಕ್ಷಕರು ತುಂಬ ಆತ್ಮೀಯವಾಗಿ ಮಾತನಾಡಿಸಿದರು. ವಿದ್ಯಾರ್ಥಿಗಳೆಲ್ಲ ಅವಳನ್ನು ಸುತ್ತುವರೆದು ತುಂಬಾದ ಹರ್ಷದಲ್ಲಿ ಮಾತನಾಡಿಸುತ್ತಿದ್ದರು. ತನ್ನನ್ನು ಇಷ್ಟೊಂದು ಪ್ರೀತಿಸುವ ವಿದ್ಯಾರ್ಥಿಗಳನ್ನು ನೋಡಿ ಹೃದಯ ತುಂಬಿ ಬಂತಿತ್ತು ಅವಳಿಗೆ. ನಿಶ್ಚಿತ ಅಂತೂ ಓಡಿ ಬಂದು ಅವಳನ್ನು ತಬ್ಬಿ, ನಿಮಗೆ ಎಷ್ಟು ಧನ್ಯವಾದಗಳು ಮೇಡಮ್, ಜನ್ಮ ಕೊಟ್ಟವಳು ಆ ತಾಯಿಯಾದರೆ ಜೀವನ ಕೊಟ್ಟವರು ನೀವು ಎಂದು ಕಣ್ಣೀರಾಕುತ್ತಿದ್ದಳು. ತನ್ನನ್ನು ತಾಯಿಗೆ ಹೋಲಿಸಿದ್ದಕ್ಕೆ ಮಾತೇ ಹೊರಡದಾಗಿತ್ತು ಸ್ಪಂದನಾಗೆ. ನಂತರ ತನ್ನ ತಂದೆಯ ಬಳಿಗೆ ಬಂದವಳು ತಂದೆಯನ್ನು ತಬ್ಬಿ ಮನಸ್ಸಿನ ಖುಷಿಗೋ ಏನೋ ಕಣ್ಣೀರು ಹಾಕಿದಳು. ಏನಾಯ್ತು ಮಗಳೇ, ಯಾಕೆ ಅಳ್ತಿದ್ದೀಯಾ ಎಂದರು. ಖುಷಿಗೆ ಪಪ್ಪ, ನಾನು ಇವತ್ತು ತುಂಬ ಸಂತೋಷವಾಗಿದ್ದೀನಿ ಎಂದವಳು. ಥ್ಯಾಂಕ್ ಯು ಪಪ್ಪ ಎಂದಳು. ಥ್ಯಾಂಕ್ಸ್ ಯಾಕೆ ಮಗಳೇ ಎಂದರೆ, ಅಂತ ಅಳಿಯನ ಜೊತೆ ಮದುವೆ ಮಾಡಿದ್ದಕ್ಕೆ ಎಂದು ಹೇಗೆ ತಾನೇ ಬಾಯಿ ಬಿಟ್ಟು ಹೇಳುತ್ತಾಳೆ. ನಾಚಿಕೆಗೆ ತಲೆ ತಗ್ಗಿಸಿದವಳು ಸುಮ್ಮನೆ ಎಂದು ಪುಸ್ತಕ ಹಿಡಿದು ತರಗತಿಗೆ ಓಡಿದಳು. ಮಗಳು ಓದುತ್ತಲೇ ನೋಡಿ ಮುಗುಳು ನಕ್ಕರು ಶಿವರಾಮ್ ಅವರು. ಗಂಟೆ 10 ಮಿಥುನ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಮಕ್ಕಳನ್ನು ಮಲಗಿಸಿದವಳು ಅದೇ ಕಿಟಕಿಯ ಸರಳುಗಳನ್ನು ಹಿಡಿದು ನಿಂತಿದ್ದಳು. ಆದರೆ ಈ ಬಾರಿ ದುಃಖದಿಂದ ನಿಂತಿರಲಿಲ್ಲ. ಕಿಟಕಿಯಿಂದಲೇ ಹುಣ್ಣಿಮ ಚಂದ್ರನು ನಗುವುದನ್ನು ನೋಡಿದವಳು, ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಸಾಗಿತು, ನನ್ನ ಜೀವನ ಮುಗಿದೇ ಹೋಯಿತು ಎನ್ನುವಾಗ ನನ್ನ ಬಾಳಿಗೆ ಹೊಂಗಿರಣವನ್ನು ಹೊತ್ತು ತಂದವರು ನನ್ನ ಮಿಥುನ್, ನಾನೆಷ್ಟು ಅದೃಷ್ಟ ಮಾಡಿದ್ದೀನಿ ಎಂದು ಖುಷಿಯಲ್ಲಿ ಯೋಚಿಸುತ್ತಿದ್ದವಳ ಇಂದಿನಿಂದ ನಡು ಬಳಸಿ ಭುಜದ ಮೇಲೆ ತಲೆ ಇರಿಸಿದನು ಮಿಥುನ್. ಅವನ ಸ್ಪರ್ಶಕ್ಕೆ ಮುಜುಗರದ ಮುದ್ದೆಯಾದಳು. ಮಿಥುನ್ ಬಿಡಿ, ಏನು ಮಾಡ್ತಿದ್ದೀರಾ ಎಂದಳು ನಾಚಿಕೆಯಲ್ಲಿ. ನಾನೇನು ಮಾಡ್ತಿದ್ದೀನಿ, ನಾನು ನನ್ನ ಹೆಂಡತಿಯನ್ನು ಹಿಡಿದಿದ್ದೇನೆ.
ನಾನು ಬಂದು 5 ನಿಮಿಷಗಳಾದರೂ ಇಹಕ್ಕೆ ಮರಳದೆ ಏನೋ ಗಹನವಾದ ಯೋಚನೆಯಲ್ಲಿದ್ರಲ್ಲ, ಅದೇನು ಎಂದು ಕೇಳಲು ಹೀಗೆ ಹಿಡಿದಿದ್ದೇನೆ ಎಂದನು. ನಾನೇನು ಯೋಚನೆ ಮಾಡುತ್ತಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ, ನಿಮಗಾಗಿಯೇ ಕಾಯುತ್ತಿದ್ದೆ. ಬನ್ನಿ ಊಟ ಮಾಡೋಣ ಎಂದಳು. ನಾನಿನ್ನೂ ಊಟ ಮಾಡಿಲ್ವಾ? ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನನಗೋಸ್ಕರ ಕಾಯಬೇಡ, ಊಟ ಮಾಡು ಅಂತ. ನೀನು ಕೇಳೋದೇ ಇಲ್ಲ ಅಲ್ವಾ ಎಂದು ಅವಳನ್ನು ಬಿಟ್ಟು ಗದರಿದನು. ಅದು ನಿಮ್ಮ ಜೊತೆ ಊಟ ಮಾಡೋಣ ಅಂತ ಸುಮ್ಮನಾದೆ ಎಂದು ಮುಖ ಊದಿಸಿ ಹೇಳಿದಳು. ಸರಿ ಬಾ, ಅದಕ್ಕೆ ಯಾಕೆ ಮುಖ ಕುಂಬಳಕಾಯಿ ಗಾತ್ರ ಮಾಡ್ತೀಯಾ ಎಂದು ಕೈ ಹಿಡಿದು ಕರೆದರೆ ಮುಂದಕ್ಕೆ ಬರದೆ ಮುಖವನ್ನು ನಿಜವಾಗಿಯೂ ಕುಂಬಳಕಾಯಿ ಗಾತ್ರ ಮಾಡಿ ನಿಂತಿದ್ದಳು. ಏನಾಯಿತು ಎಂದು ಕೇಳಿದನು. ನನ್ನ ಮುಖ ಕುಂಬಳಕಾಯಿಯಾಗಿ ಇದೆಯಾ? ನನಗೆ ಊಟ ಬೇಡ ಎಂದು ಮಂಚದ ಮೇಲೆ ಕುಳಿತಳು. ಇವಾಗ ನಿಜವಾಗಿಯೂ ನಿನ್ನ ಮುಖ ಕುಂಬಳಕಾಯಿ ಆಗಿದೆ, ಬೇಕಿದ್ರೆ ಕನ್ನಡಿ ನೋಡು ಬಾ ಎಂದು ಅವಳನ್ನು ಕಾಡಿಸುವ ಸಲುವಾಗಿ ಹೇಳಿದನು. ನನಗೆ ಊಟ ಬೇಡ, ನೀವೇ ಹೋಗಿ ಊಟ ಮಾಡಿ ಎಂದು ಹಾಸಿಗೆಯ ಮೇಲೆ ಮಲಗಿದ್ದಳು. ಅವಳು ಮಲಗಿದರೆ ಇನ್ನು ಅವಳನ್ನು ಮಾತನಾಡಿಸದೆ ಕೆಳಗೆ ಹೋದ. ನನ್ನನ್ನು ಮುದ್ದು ಮಾಡಿ ಕರೆದುಕೊಂಡು ಹೋಗುತ್ತಾರೆ ಎಂದು ನಿರೀಕ್ಷಿಸಿದಳು. ಆದರೆ ಮಿಥುನ್ ಹಾಗೆ ಹೋಗಿದ್ದು ನೋಡಿ ನಿಜವಾಗಿಯೂ ದುಃಖವಾಗಿತ್ತು. ಆಗಲೇ ಕಣ್ಣೀರು ದಿಂಬನ್ನು ತೊಯ್ದಿತ್ತು. ಕೆಳಗೋದ 5 ನಿಮಿಷಕ್ಕೆ ಮತ್ತೆ ಬಂದವನು ಸ್ಪಂದನ ಅಳುತ್ತಿರುವುದನ್ನು ನೋಡಿ, ಸ್ಪಂದನ, ನಿಜವಾಗಿ ಅಳ್ತಿದ್ದೀಯಾ? ನಾನು ತಮಾಷೆ ಮಾಡಿದೆ ನೋಡಿಲ್ಲಿ, ನಾನು ಊಟ ತರಲು ಹೋಗಿದ್ದು ಎಂದನು. ಅವನ ಕೈಯಲ್ಲಿ ಊಟವನ್ನು ನೋಡಿದವಳ ಮುಖ ಅರಳಿತು. ನೀವು ಏನು ಹೇಳದೆ ಹೋದ್ರಲ್ಲ, ನನ್ನ ಬಿಟ್ಟು ಊಟಕ್ಕೆ ಹೋದ್ರೇನೋ ಅಂದ್ಕೊಂಡೆ ಅಂತ ಅಳು ಬಂತು ಎಂದು ಮಗುವಿನ ರೀತಿ ಹೇಳಿದಳು. ಅವಳ ಮುಗ್ಧ ಮಾತಿಗೆ ನಕ್ಕವನು ಅವಳ ಬಳಿಗೆ ಬಂದು, ನಿನ್ನನ್ನು ಬಿಟ್ಟು ನಾನು ಊಟ ಮಾಡ್ತೀನಾ? ಆ ಮಾಡು ಎಂದು ಅವನೇ ಕೈ ತುತ್ತು ತಿನ್ನಿಸಿದನು. ಏನೂ ಮಾತನಾಡದೆ ಅವನು ತಿನ್ನಿಸಿದಷ್ಟನ್ನು ಸುಮ್ಮನೆ ತಿಂದಳು. ಅವಳಿಗೆ ತಿನ್ನಿಸಿದ ನಂತರ ಮಿಥುನ್ ತಿಂದವನು ಇವಾಗ ಮಲಗು ಎಂದು ಹೇಳಿ ತಟ್ಟೆ ಇಡಲು ಹೊರಟನು. ತಟ್ಟೆ ಇಟ್ಟು ಕೋಣೆಗೆ ಬಂದವನನ್ನು ಇಂದಿನಿಂದ ಬಳಸಿ ಊಟ ತಿನ್ನಿಸಿದ್ದಕ್ಕೆ ಥ್ಯಾಂಕ್ಸ್ ಎಂದಳು. ನನಗೆ ಥ್ಯಾಂಕ್ಸ್ ಬೇಡ ಎಂದನು. ಅವಳನ್ನು ಮುಂದೆ ನಿಲ್ಲಿಸಿಕೊಂಡು ಮತ್ತೇನು ಬೇಕು ಎಂದು ಆಶ್ಚರ್ಯದಲ್ಲಿ ಕೇಳಿದಳು. ಅವಳ ತುಟಿಯ ಬಳಿ ಬೆರಳಿಟ್ಟವನು ಇದು ಬೇಕು ಎಂದನು. ಮಿಥುನನ ಮಾತಿಗೆ ಆಗಲೇ ಬೆವೆತವಳು ಅವಳ ಮುಖಭಾವವನ್ನು ಅರಿತವನು, ಸ್ಪಂದನ, ನಾನು ನಿನ್ನನ್ನು ಬಲವಂತ ಮಾಡ್ತಿಲ್ಲ, ನೀನು ಒಪ್ಪಿಕೊಂಡರೆ ಮಾತ್ರ ಎಂದು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಹೇಳಿದನು. ಅವನ ಕಣ್ಣಲ್ಲಿ ಕಣ್ಣಿಟ್ಟವಳು ಇಬ್ಬರೂ ಒಟ್ಟಿಗೆ ಮಲಗಿದರು. ಒಂದು ದಿನವೂ ಅಸಭ್ಯವಾಗಿ ವರ್ತಿಸಿಲ್ಲ. ಮಗುವಿನ ರೀತಿ ನನ್ನ ಎದೆ ಮೇಲೆ ಮಲಗಿಸಿಕೊಂಡರೂ ಅದ್ದು ಮೀರಿ ನಡೆದುಕೊಂಡಿಲ್ಲ. ಇಂದು ತನ್ನ ಹೆಂಡತಿಯ ಬಳಿ ಒಪ್ಪಿಗೆಯನ್ನೂ ಕೇಳುತ್ತಿದ್ದಾರೆ. ಈ ಕಾರಣಕ್ಕೆ ನೀವು ತುಂಬ ಇಷ್ಟ ಆಗ್ತೀರಾ ಎಂದು ಮನದಲ್ಲಿ ಹೇಳಿಕೊಂಡವಳು ಮಿಥುನನ ತುಟಿಗೆ ಚುಂಬಿಸುವ ಮೂಲಕ ಒಪ್ಪಿಗೆ ಕೊಟ್ಟಿದ್ದಳು. ಕಾಯ ವಾಚ ಮನಸ್ಫೂರ್ತಿಯಾಗಿ ಮಿಥುನನ ಹೆಂಡತಿಯಾಗಿದ್ದಳು. ಬೆಳಗಿನ ಜಾವ 5 ಗಂಟೆಗೆ ಬಾಯಾರಿಕೆಗೆ ಎಚ್ಚರವಾದವಳು ಕೊಡಿಯಲ್ಲಿ ನೀರು ಖಾಲಿಯಿದೆ ಎಂದು ಅಡಿಗೆ ಮನೆಯಲ್ಲಿ ನೀರು ಕುಡಿಯುತ್ತಿದ್ದವಳಿಗೆ ಹೊರಗೆ ಯಾರೋ ಜೋರಾಗಿ ಮಾತನಾಡುವ ಸದ್ದು ಕೇಳಿಸಿತು. ಯಾರಿದು ಎಂದು ಬಾಗಿಲ ಬಳಿ ಬಂದವಳು ಬಾಗಿಲು ತೆಗೆಯಲು ಭಯವಾಗಿ ಕಿಟಕಿ ತೆಗೆದು ನೋಡಿದರೆ ಅಲ್ಲಿ ಕಪ್ಪು ಬಟ್ಟೆ ಹಾಕಿ ಕೈಯಲ್ಲಿ ಒಂದು ಸಣ್ಣ ಡಮರುಗ ಹಿಡಿದು ಹಣೆಗೆ ದೊಡ್ಡ ಕುಂಕುಮ ಇಟ್ಟು ಕೊರಳಲ್ಲಿ 3-4 ರುದ್ರಾಕ್ಷಿ ಮಾಲೆಗಳು, ಕಣ್ಣನ್ನು ದಪ್ಪ ಬಿಟ್ಟು ಡಮರುಗವನ್ನು ಅಲ್ಲಾಡಿಸುತ್ತಾ ಏನೇನೋ ಮಾತನಾಡುತ್ತಾ ನಿಂತಿದ್ದನು. ಅವನನ್ನು ನೋಡಿ ಹೆದರಿ ಬೆವೆತವಳು ಓಡಿ ಹೋಗಿ, ಅತ್ತೆ ಅತ್ತೆ ಎದ್ದೇಳಿ, ಆಚೆ ಯಾರೋ ನಿಂತು ಏನೇನೋ ಹೇಳ್ತಿದ್ದಾರೆ, ಬನ್ನಿ ಅತ್ತೆ ಎಂದು ಮಲಗಿದ್ದ ಸುಗುಣ ಅವರನ್ನು ಏಳಿಸುತ್ತಿದ್ದಳು. ಅವಳ ಕೂಗಾಟಕ್ಕೆ ಎಚ್ಚರವಾದವರು ಏನಾಯಿತು ಸ್ಪಂದನ ಎಂದು ಭಯದಲ್ಲೇ ಕೇಳಿದರು. ಅತ್ತೆ ಆಚೆ ಎಂದವಳು ಮುಂದೆ ಹೇಳಲಾಗದೆ ಬನ್ನಿ ನೀವು ಎಂದಳು. ಸ್ಪಂದನ, ನಿಧಾನ, ಯಾಕಿಷ್ಟು ಗಾಬರಿಯಾಗಿದ್ದೀಯ, ಏನಾಯಿತು ಎಂದು ಸುಗುಣ ಅವರು ಕೇಳಿದರೆ, ಅತ್ತೆ ನಿಮಗೆ ಹೇಗೆ ಹೇಳಲಿ, ನೀವೇ ಆಚೆ ಬಂದು ನೋಡಿ ಎಂದು ಅವರ ಕೈ ಹಿಡಿದು ಎಳೆದುಕೊಂಡು ಬಂದು ಬಾಗಿಲು ತೆರೆದು ಹೊರಗೆ ಹೋದರು. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ,
ಆ ತಾಯಿ ನನ್ನ ನಾಲ್ಗೆಯಲ್ಲಿ ನುಡಿಸ್ತಾಳ. ನಾನು ನುಡಿತೀನಿ. ನಾ ಹೇಳುವುದು ಎಂದು ಸುಳ್ಳಾಗಲ್ಲ. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ. ದುಷ್ಟಶಕ್ತಿ ನಿನ್ನ ಸುತ್ತ ಸುತ್ತೈತೆ. 2ನೇ ಬಾರಿ ನಿನ್ನ ಮಾಂಗಲ್ಯ ಕೊರಳಿಂದ ಜಾರ್ತೈತೆ. ನಿನ್ನ ಕುಂಕುಮ ಮತ್ತೆ ಅಳಸ್ತೈತೆ. ನನ್ನ ಮಾತು ಕೇಳು, ಹಿಂದೆ ಎಚ್ಚೆತ್ತುಕೋ ಎಂದು ಡಮರುಗವನ್ನು ಅಲ್ಲಾಡಿಸುತ್ತಲೇ 10 ನಿಮಿಷ ಅಲ್ಲೇ ನಿಂತು ಹೇಳಿದನು. ಸ್ಪಂದನ ಅಳಿಗೆ 2ನೇ ಬಾರಿ ಮಾಂಗಲ್ಯ ಕೊರಳಿನಿಂದ ಕಳಚುವುದು ಎಂಬ ಮಾತು ಕೇಳುತ್ತಿದ್ದ ಹಾಗೆ ತನಗೇ ಹೇಳುತ್ತಿರುವುದು ಎಂದು ಅರಿತವಳಿಗೆ ನಿಂತಲ್ಲಿ ಮೈಯೆಲ್ಲ ಪೂರ ಬೆವೆತು ಹೋಗಿತ್ತು. ಸ್ವರ ಆಚೆಗೆ ಬರದೆ ನಡುಗುತ್ತಿದ್ದಳು. ಕುಂಕುಮ ಅಳಿಸುತ್ತದೆ ಎಂಬ ಮಾತು ಕೇಳಿದವಳೆ ಮಿಥುನನನ್ನು ನೆನೆದಳು. ಅತ್ತೆ, ಅವರು ಏನು ಹೇಳ್ತಿದ್ದಾರೆ? ನನ್ನ ಕುಂಕುಮ ಅಳಿಸುತ್ತದೆ ಎಂದು ಹೇಳ್ತಿದ್ದಾರೆ. ಇದೆಲ್ಲ ಸುಳ್ಳು ಅಲ್ವಾ ಅತ್ತೆ? ಹೇಳಿ ಅತ್ತೆ, ಇದೆಲ್ಲ ಸುಳ್ಳು ಅಲ್ವಾ? ನನ್ನ ಮಿಥುನವರಿಗೆ ಏನೂ ಆಗಲ್ಲ ಅಲ್ವಾ ಅತ್ತೆ? ಹೇಳಿ ಅತ್ತೆ ಎಂದು ಸುಗುಣ ಅವರನ್ನು ಹಿಡಿದು ಕೂಗುತ್ತಿದ್ದಳು. ಆ ಬುಡಬುಡಿಕೆಯವ ಹೇಳಿದ ಮಾತಿನಿಂದ ಸ್ಪಂದನ ಮನಸ್ಸು ಕನಲಿ ಹೋಗಿತ್ತು. ಅತ್ತೆಯ ಜೊತೆ ಮಾತನಾಡುತ್ತಿದ್ದವಳು ಅದೇ ಆಘಾತದಿಂದ ಪ್ರಜ್ಞೆ ಕಳೆದುಕೊಂಡಳು. ಮುಂದುವರೆಯುವುದು. ಧನ್ಯವಾದಗಳು. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ.